Next, it is the non-metals. Non-metals are solid and gaseous form, but bromine is liquid form. ಎಲ್ಲ ನಾನ್ ಮೆಟಲ್ಸ್ಗಳು ಸಾಲಿಡ್ ಮತ್ತು ಗ್ಯಾಸಿಯಸ್ ಫಾರ್ಮ್ದಲ್ಲಿ ಇರ್ತವೆ, ಆದರೆ ಬ್ರೋಮಿನ್ ಒಂದೇ ಇಟ್ ಇಸ್ ದ ಲಿಕ್ವಿಡ್ ಫಾರ್ಮ್ನಲ್ಲಿ ಇರ್ತವೆ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಯಾವ ದಟ್ ಇಸ್ ದಿ ಕಾರ್ಬನ್, ಸಲ್ಫರ್, ಅಯೋಡಿನ್, ಆಕ್ಸಿಜನ್, ಹೈಡ್ರೋಜನ್. Metals have high melting point, but gallium and caesium have very low melting points and they melts in your palm. The metals high melting point ಇದೆ, ಆದರೆ ಗೇಲಿಯಂ ಮತ್ತು ಕೇಸಿಯಂ ಎರಡು ಇಟ್ ಇಸ್ ದ ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ಇವು ಎರಡು ಮೆಟಲ್ಸು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡ್ರೆ ಕರಗುತ್ತದೆ. Iodine is a non-metal but it is a lustrous or shiny. ಇದು ಅಯೋಡಿನ್ ಅನ್ನೋದು ನಾನ್ ಮೆಟಲ್ಸ್ ಆದರೂ ಇದು ಹೊಳೆಯುತ್ತದೆ. ಕಾರ್ಬನ್ ಇಸ್ ದ ನಾನ್ ಮೆಟಲ್ ದ್ಯಾಟ್ ಕ್ಯಾನ್ ಎಕ್ಸಿಸ್ಟ್ ಡಿಫರೆಂಟ್ ಫಾರ್ಮ್ ಕಾಲ್ಡ್ ಆಸ್ ದ ಅಲೋಟ್ರೋಪ್, ಡೈಮಂಡ್ ಆ್ಯಂಡ್ ಗ್ರಾಫೈಟ್. ಕಾರ್ಬನ್ ಅನ್ನೋದು ನಾನ್ ಮೆಟಲ್ ಇದೆ, ಅಲೋಹವಿದೆ, ಅದು ಡಿಫ್ರೆಂಟ್ ಫಾರ್ಮ್ಗಳನ್ನು ಕೊಡುತ್ತದೆ, ಡಿಫ್ರೆಂಟ್ ಬೇರೆ ಬೇರೆಯ ಮೆಟಲ್ಸ್ಗಳನ್ನು ಕೊಡುತ್ತದೆ. ಹಿಡಿದು ಯಾವೆಂದರೆ ಅಲೋಟ್ರೋಪ್ ಅದಕ್ಕೇನು ಅನ್ನುತ್ತಾರೆ ಅಂದರೆ ಅಲೋಟ್ರೋಪ್ ಅನ್ನುತ್ತಾರೆ. ಎಕ್ಸಾಂಪಲ್ ಯಾವಂದರೆ ಯಾವಂದರೆ ಡೈಮಂಡ್ ಆ್ಯಂಡ್ ಗ್ರಾಫೈಟ್. ಡೈಮಂಡ್ ಈಸ್ ಅಲೋಟ್ರೋಪ್ ಕಾರ್ಬನ್, ವೆರಿ ಹಾರ್ಡ್ ಆ್ಯಂಡ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಗ್ರಾಫೈಟ್ ಅನ್ನೋದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಕಂಡಕ್ಟರ್ ಅಂದರೆ ಗೊತ್ತು, ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ alkali metals are lithium, sodium, potassium are soft and cut with the help of knife. They have low melting and ಬಾಯ್ಲಿಂಗ್ ಪಾಯಿಂಟ್. ಅಲ್ಕಲಿ ಮೆಟಲ್ಸ್ ಯಾವೆಂದರೆ ಲಿಥಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು. ಇವು ಮಿದುವಾಗಿರುತ್ತವೆ ಅತ್ಯಂತ, ಮತ್ತು ಇದನ್ನು ನಾವು ಚಾಕುವಿನಿಂದ ಕತ್ತರಿಸಬಹುದು. ಅದಕ್ಕೆ ಕಡಿಮೆ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಇರುತ್ತದೆ. ನಾವು ಯಾವಾಗ ನಾನ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ವಾಟರ್, ಇಟ್ ಗಿವ್ಸ್ ರೈಸ್ ಟು ಅಸಿಡಿಕ್ ಆಕ್ಸೈಡ್. ಅಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಅವು ಆಸಿಡ್ ಆಕ್ಸೈಡನ್ನು ಕೊಡುತ್ತದೆ. ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ವಾಟರ್, ಇಟ್ ಗಿವ್ಸ್ ರೈಸ್ ಟು ಬೇಸಿಕ್ ಆಕ್ಸೈಡ್. ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಅವು ಬೇಸಿಕ್ ಆಕ್ಸೈಡನ್ನು ಕೊಡುತ್ತವೆ. ಮೆಟಲ್ಸ್ ಯಾವಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಅದು ಮೆಟಲ್ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದುತ್ತದೆ. ಉದಾಹರಣೆ, ಫಾರ್ ಎಕ್ಸಾಂಪಲ್, ಕಾಪರ್ is reacts with oxygen to form the copper oxide. Metal oxides are basic in nature. Metal oxides are always basic in nature, but some metals act as both acidic and basic nature. For example, copper and aluminum. ಲೋಹಗಳು ಯಾವಾಗಲೂ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತವೆ, ಆದರೆ ಕೆಲವೊಂದು ಲೋಹಗಳು ಆಮ್ಲ ಮತ್ತು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತವೆ. ಅವು ಯಾವೆಂದರೆ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ. ನೆಕ್ಸ್ಟ್, such metals oxide reacts with both acid and base to produce the water and salt is called as the amphoteric. ಯಾವ ಮೆಟಲ್ ಆಕ್ಸೈಡವು ಆಮ್ಲ ಮತ್ತು ಪ್ರತ್ಯಾಮ್ಲಂದೇ ವರ್ತಿಸಿದಾಗ ನೀರು ಮತ್ತು ಲವಣವನ್ನು ಬಿಡುಗಡೆ ಮಾಡುತ್ತವೆ, ಅಂತಹಕ್ಕೇನಂತ ಕರೀತಾರೆ ಆಂಫೋಟರಿಕ್. ಅಂದರೆ ಮೆಟಲ್ ಆಕ್ಸೈಡ್ ಯಾವಾಗಲೂ ಏನಾಗಿರ್ತವೆ, ಪ್ರತ್ಯಾಮ್ಲೀಯ ನೇಚರ್ ಆಗಿರ್ತವೆ, ಆದರೆ ಕೆಲವೊಂದು ಹೀಗೆ ಮೇಲೆ ಹೇಳಿದ ಹಾಗೆ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ ಈ ಎರಡು ಮೆಟಲ್ ಆಕ್ಸೈಡ್ಗಳು ಏನಾಗುತ್ತವೆ ಅಂದರೆ ಇದು ಆಮ್ಲದೊಂದಿಗೆ ವರ್ತಿಸುತ್ತದೆ ಹಾಗೂ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ನೀರು ಮತ್ತು ಲವಣವನ್ನು ಬಿಡುಗಡೆ ಮಾಡುತ್ತವೆ, ಅಂತಹಕ್ಕೆ ಏನಂತಾರೆ ಆಂಫೋಟರಿಕ್.
ಆಂಫೋಟರಿಕ್ ಅನ್ನುವಂಥ ಮೀನಿಂಗ್ ಇಲ್ಲೇ ಇದೆ. ಎಂಪಿ ಮೀನ್ಸ್ ಡ್ಯುವೆಲ್, ಟರಿಕ್ ಮೀನ್ಸ್ ಟು ಶೋಸ್ ದೇರ್ ಪ್ರೊಸೆಸ್, ಡ್ಯುವೆಲ್ ಪ್ರೊಸೆಸ್. ಒಂದು ಎಸಿಡಲ್ಲಿ ಇದ್ದಾಗ ವರ್ತಿಸುತ್ತದೆ ಹಾಗೂ ಬೇಸ್ ಇದ್ದಾಗೂ ವರ್ತಿಸುತ್ತದೆ. ಯಾವುದು? ಮೆಟಲ್ ಆಕ್ಸೈಡ್. ಫಾರ್ ಎಕ್ಸಾಂಪಲ್, ಅಲ್ಯೂಮಿನಿಯಂ oxide Al2O3 reacts with HCl to form aluminum chloride and water. Second one, aluminum oxide, it reacts with NaOH, that is the base, to give rise to sodium aluminate and water. Sodium aluminate is a salt, water is water. Metal oxides are insoluble in water, but some of metal oxides soluble in water forms, that is the alkalines to form, that is the alkalis. ಮೆಟಲ್ ಆಕ್ಸೈಡ್ಸ್ ಅವರು ನೀರಿನಲ್ಲಿ ಕರಗುವುದಿಲ್ಲ, ಆದರೆ ಕೆಲವೊಂದು ಮೆಟಲ್ ಆಕ್ಸೈಡ್ಗಳು ನೀರಿನಲ್ಲಿ ಕರಗುತ್ತವೆ. ಅಂತಹಕ್ಕೆ ಏನಂತ ಕರ್ತಾರೆ? ಅಲ್ಕಲೀಸ್. ಅವು ಯಾವುವು ಅಂದರೆ ಸೋಡಿಯಂ ಆಕ್ಸೈಡ್ ಆ್ಯಂಡ್ ಪೊಟ್ಯಾಸಿಯಮ್ ಆಕ್ಸೈಡ್ ಡಿಸಾಲ್ವ್ ಇನ್ ವಾಟರ್. ಫಾರ್ ಎಕ್ಸಾಂಪಲ್, Na2O, it is a sodium oxide. K2O, it is a potassium oxide. It's soluble in water to form, that is NaOH, and potassium oxide is soluble in, it is water, it gives rise to KOH. ಕೆಲವೊಂದು ಮೆಟಲ್ ಆಕ್ಸೈಡ್ಗಳು ನೀರಿನೊಂದಿಗೆ ಕರಗುವುದಿಲ್ಲ, ಆದರೆ ಕೆಲವೊಂದು ಮೆಟಲ್ ಆಕ್ಸೈಡ್ಗಳು ನೀರಿನಲ್ಲದೆ ಕರಗುತ್ತವೆ. ಅವು ಯಾವೆಂದರೆ ದಿ ಸೋಡಿಯಂ ಆಕ್ಸೈಡ್, ಇನ್ನೊಂದು ಪೊಟ್ಯಾಷಿಯಂ ಆಕ್ಸೈಡ್. ದೀಸ್ ಟು ಎಕ್ಸಾಂಪಲ್ಸ್. ನೆಕ್ಸ್ಟ್, ಮೆಟಲ್ಸ್, but the potassium and sodium reacts vigorously that they catch the fire. So these metals are stored in kerosene or petrol, preserved in kerosene or petrol. That is the metals, that is the potassium ಮತ್ತು ಸೋಡಿಯಂ ಅನ್ನೋದು ಅತ್ಯಂತ ವರ್ತನಕಾರಿ ಆಗಿರೋದರಿಂದ ಇವು ಗಾಳಿಯೊಂದಿಗೆ ವೇಗವಾಗಿ ವರ್ತಿಸಿದಾಗ ಅವಾಗ ನಮ್ಗೆ ಬೆಂಕಿ ಹತ್ತಿಕೊಳ್ಳುವುದರಿಂದ ಈ ಎರಡು ಲೋಹಗಳನ್ನು, ಪೊಟ್ಯಾಷಿಯಂ ಮತ್ತು ಸೋಡಿಯಮನ್ನು ಕೆರೋಸಿನ್ ಮತ್ತು ಪೆಟ್ರೋಲ್ನಲ್ಲಿ ಮುಳುಗಿಸಿ ಇಡುತ್ತಾರೆ. Surface of the metals, magnesium and aluminum, zinc, lead, etc. are covered with the oxide layer to avoid, that is the oxidation. That is the metal ಮೇಲ್ಪದರವನ್ನು ಮ್ಯಾಗ್ನೇಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಲೆಡ್ ದಿಂದ ಲೇಪನ ಮಾಡಿರ್ತಾರೆ. ಏಕೆಂದರೆ ಇಟ್ ಈಸ್ ದಿ ಆಕ್ಸೈಡ್ ಲೇಯರ್ ಫಾರ್ಮ್ ಆಗುತ್ತೆ. ಆಕ್ಸೈಡ್ ಲೇಯರ್ ಫಾರ್ಮ್ ಆಗುವುದರಿಂದ ಇಟ್ ಈಸ್ ದಿ ಲೋಹಗಳು ಹಾಳಾಗುತ್ತವೆ. ಅದನ್ನು ಇಟ್ ಈಸ್ ದಿ ಆಕ್ಸಿಡೇಷನ್ ಪ್ರೋಸೆಸ್ಸನ್ನು ಕಡಿಮೆ ಮಾಡಲು ಈ ಮೆಟಲ್ಸನ್ನು, ಮ್ಯಾಗ್ನೇಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಲೆಡ್ ಅನ್ನು ಏನು ಮಾಡುತ್ತಾರೆ ಅಂದರೆ ಲೋಹದ ಲೇಪನವನ್ನು ಮಾಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ಸ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಕಮೆಂಟ್ ಮಾಡಿ.